ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನ ಏನ್ ಹೇಳಿದ್ದಾರೆ? ಬಿಜೆಪಿಯವರಿಗೆ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನೀವೇನ್ ಸುಪ್ರೀಂ ಕೋರ್ಟಾ, ನೀವೇನ್ ಹೈಕೋರ್ಟಾ, ನೀವೇನ್ ತನಿಖಾಧಿಕಾರಿನಾ? ನೀವೇನ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು? ಬಹಳ ದೊಡ್ಡ ಮೇಧಾವಿ ನೀವು, ಗೊತ್ತಿದೆ ನನಗೆ. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರ್ತಕ್ಕಂಥ ವಿಚಾರ ಏನು? ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಇವತ್ತು ಅನ್ಯಾಯ ಆಗಿದೆ. 5 ಜನ ಸಹೋದರಿಯರು, ಒಬ್ಬನೇ ಗಂಡು ಮಗ. ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ, ಕಳಚಿ ಬಿದ್ದಿದೆ. ನಿಮ್ಮ ರಾಜಕೀಯ ಪುಡಾರಿಗಳ ಕುಮ್ಮಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನಾನು ದೆಹಲಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಭೆ ನಮ್ದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ, ಆ ಸಭೆಯನ್ನು ಕೂಡ ಬದಿಗಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗ್ಲಿ ಘಟನೆ ಬಗ್ಗೆ ಬಿಗಿಯಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ, ರಾಜು ಕಪ್ನೂರ್ ಏನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ, ಖರ್ಗೆ ಕುಟುಂಬಕ್ಕೆ ಅವನು ಬಹಳ ಪರಮಾಪ್ತ ಇರೋದ್ರಿಂದ, ಮತ್ತೆ ಬಡ ಕುಟುಂಬ, ಹಿಂದುಳಿದ ವರ್ಗದ ಕುಟುಂಬ, ಸಮಾಜಕ್ಕೆ ಸೇರಿರ್ತಕ್ಕಂಥ ಕುಟುಂಬಕ್ಕೆ ಅನ್ಯಾಯ ಏನಾಗಿದೆ, ಆ ಒಂದು ಬಡ ಕುಟುಂಬಕ್ಕೆ, ಹಿಂದುಳಿದ ಸಮಾಜ ಕುಟುಂಬ ಸೇರಿದೆ, ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ನಿನ್ನೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು.